ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವೃದ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೀಯವಾಸಂ ಶ್ರೀವತ್ಸಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯಾಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ಧ್ಯಾಯೇ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾಭರಣಂ ಹರಿ ನೀಲವರ್ಣಂ ಪೀತವಸ್ತ್ರಂ ಶ್ರೀವತ್ಸ ಪರಿಭೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾಪ್ತೀರ ವಿಭೂಜಿತಂ ಸತ್ಯನಾರಾಯಣಂ ದೇವಂ ವಂದೇಕಂ ಕಾಮದಂ ಪ್ರಭುಂ ಲೀಲಯಾ ವಿತತಂ ವಿಶ್ವಂ ಏನ ತಸ್ಮೈ ನಮೋ ನಮಃ. ಓಂ ನಮೋ ನಾರಾಯಣಾಯ. ಎಲ್ಲರೂ ಹೇಳಿ ಓಂ ನಮೋ ನಾರಾಯಣಾಯ. 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 ಸಾಕಲ್ಲ? ಈ ರೀತಿಯಾಗಿ ನಾವು ಆ ಭಗವಂತನನ್ನ ಭಕ್ತಿಯಿಂದ ಧ್ಯಾನಿಸಿದ್ದೇ ಆದಲ್ಲಿ ಅದ್ಯಾಕೆ ಇನ್ನು ಲೌಕಿಕವಾದಂತಹ ವಿಚಾರಗಳ ವಿಷಯ. ಅದರಿಂದ ಭಗವಂತ ನಾವೆಲ್ಲ ಮಕ್ಕಳು